ಅದೃಷ್ಟ ಯಾರ ಹಣೆ ಬರದಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ದೈವ ಯಾವ ರೂಪದಲ್ಲಿ ಬಂದು ಪರೀಕ್ಷಿಸ್ತಾನೆ, ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಆದರೆ ಬಾಲದ ಕೂದಲು ನಿಮಗೆ ಸಿಕ್ಕಿದ್ದೇ ನಿಜವಾದರೆ ನಿಮ್ಮ ಜೀವನ ಸಂಪೂರ್ಣ ಅದೃಷ್ಟಮಯವಾಗಿರುತ್ತೆ. ನಮಸ್ಕಾರ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್. ಈ ದಿನ ನಿಜಕ್ಕೂ ವಿಶೇಷವಾಗಿರತಕ್ಕಂಥ ವಿಷಯ ತಿಳಿಸ್ಲಿಕ್ಕೆ ಬಂದಿದ್ದೇವೆ. ಅದೃಷ್ಟ ಯಾರ ಹಣೆ ಬರದಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ದೈವ ಯಾವ ರೂಪದಲ್ಲಿ ಬಂದು ಪರೀಕ್ಷಿಸ್ತಾನೆ, ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಆದರೆ ಒಂದು ಪ್ರಾಣಿಯ ರೂಪದಲ್ಲಿ ಬಂದು ಮನುಷ್ಯನ ದರಿದ್ರವನ್ನು ನಿವಾರಣೆ ಮಾಡ್ತಕ್ಕಂಥ ಸರಳ ಪರಿಹಾರಗಳನ್ನು ಕೊಟ್ಟಿದ್ದಾನೆ. ಈ ಮೂರು ಪ್ರಾಣಿಯ ಬಾಲದ ಕೂದಲು ನಿಮಗೆ ಸಿಕ್ಕಿದ್ದೇ ನಿಜವಾದರೆ ನಿಮ್ಮ ಜೀವನ ಸಂಪೂರ್ಣ ಅದೃಷ್ಟಮಯವಾಗಿರುತ್ತೆ. ಹೇಗೆ ಅಂತ ಕೇಳ್ತೀರಾ? ಬಹಳ ವಿಶೇಷವಾಗಿ ಹಸುವನ್ನು ನಾವು ಲಕ್ಷ್ಮಿ ಎಂಬತಕ್ಕಂಥ ಭಾವನೆ ಹಾಗೂ 300 ಮುಕ್ಕೋಟಿ ದೇವರುಗಳು ಸಹ ಅದರಲ್ಲಿ ವಾಸಸ್ಥಳ ಎಂಬತಕ್ಕಂಥದ್ದು ನಂಬ್ತೇವೆ. ಜೊತೆಗೆ ಗಜಲಕ್ಷ್ಮಿಯ ಸ್ವರೂಪ, ವಿನಾಯಕನ ಸ್ವರೂಪ ಎಂಬತಕ್ಕಂತಹ ಆನೆಯನ್ನು ಸಹ ವಿಶೇಷವಾಗಿ ಇಂದ್ರದೇವನ ಐರಾವತ ಎಂಬತಕ್ಕಂಥ ಭಾವನೆಯಲ್ಲಿ ನಾವು ಅದನ್ನು ನಂಬ್ತೇವೆ. ಅಶ್ವಿನಿ ದೇವತೆಯರ ಪ್ರತಿರೂಪ, ಹಾಗೆ ವಿಶೇಷವಾಗಿ ವಿಷ್ಣುವಿನ ಅವತಾರ ಇರತಕ್ಕಂತಹ ಹಯಗ್ರೀವ ಅಂದರೆ ಕುದುರೆ. ಹಸು, ಆನೆ, ಕುದುರೆ ಇವು ಮೂರೂ ಸಹ ನಮಗೆ ಬಹಳ ಪ್ರಮುಖವಾಗಿರತಕ್ಕಂತಹ ಅದೃಷ್ಟ ಸಂಕೇತದ ಪ್ರಾಣಿಗಳು. ಹಿಂದೂ ಧರ್ಮದಲ್ಲಿ ಈ ಪ್ರಾಣಿಗಳಿಗೆ ಅದರದೇ ಆದಂತಹ ವಿಶೇಷತೆ ಮತ್ತು ವಿಶಿಷ್ಟತೆ ಹಾಗೂ ಆದ್ಯತೆ ಇರತಕ್ಕಂಥದ್ದು ಸತ್ಯಾಂಶ. ನೋಡಿ, ನಾವು ಹಸುವನ್ನು ಎಷ್ಟು ಪೂಜ್ಯ ಮನೋಭಾವದಲ್ಲಿ ನೋಡ್ತೇವೆ ಅಂತಂದರೆ, ನಿಜಕ್ಕೂ ಮಾತೃದೇವೋ ಭವ, ಸ್ವತಃ ತಾಯಿ ಎಂಬತಕ್ಕಂಥ ಭಾವನೆಯಲ್ಲಿ ಅದನ್ನು ನೋಡ್ತೇವೆ. ಯಾಕಂತಂದರೆ ಆ ತಾಯಿ ಅನ್ನತಕ್ಕಂತಹ ಹಸು ಆಗ್ಬೋದು, ಸ್ವತಃ ತಾಯಿ ಆಗ್ಬೋದು, ಎರಡರಲ್ಲೂ ಬರ್ತಕ್ಕಂಥದ್ದು ಅಮೃತ ಹಾಲೆ. ಅದ್ಭುತ, ಮನುಷ್ಯನ ಜೀವನ ಸಾರ್ಥಕತೆ ಅಂತ ಅನಿಸುತ್ತೆ. ಹಾಗೆ ಆನೆಯನ್ನು ಸರ್ವವಿಘ್ನ ವಿನಾಯಕನಿಗೆ ಹೋಲಿಸ್ತೇವೆ. ಮನುಷ್ಯನ ಜೀವನದ ನಿತ್ಯ ಕರ್ಮ ದರಿದ್ರಗಳನ್ನು ಉಚ್ಚಾಟನೆ ಮಾಡ್ತಕ್ಕಂಥವನೇ ವಿನಾಯಕ. ಅದರೊಟ್ಟಿಗೆ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರ ಸ್ವರೂಪವಾಗಿರ್ತಕ್ಕಂತಹ ವಿಷ್ಣುವಿನ ಈ ಹಯಗ್ರಹ ರೂಪವನ್ನು ಕುದುರೆಗೆ ಹೋಲಿಸ್ತೇವೆ. ಅದ್ಭುತ, ಶಕ್ತಿಶಾಲಿ, ಅದೃಷ್ಟ ಸಂಕೇತ. ಹಾಗೆ ಕೆಲವೊಂದಷ್ಟು ಅದೃಷ್ಟ ಹೊಂದಿರತಕ್ಕಂಥ ಅಶ್ವನಲ್ಲಿ, ಅಶ್ವಿನಿ ದೇವತೆಯರ ಅವತಾರವಾಗಿರ್ತಕ್ಕಂಥ ಅಶ್ವ ಮನುಷ್ಯನ ಜೀವನವನ್ನು ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದ್ರಲ್ಲಿ ಆಶ್ಚರ್ಯವೇ ಇಲ್ಲ. ಯಾಕೆ ಹೇಳ್ತೇವೆ ಅಂತಂದರೆ, ಈ ಮೂರು ದೈವದ ವಿಶೇಷ ಗುಣಗಳು ಹೇಳಿದ್ವಿ. ಜೊತೆಗೆ ಈ ಮೂರು ಪ್ರಾಣಿಯ ಬಾಲದಲ್ಲಿರ್ತಕ್ಕಂತಹ ಕೂದಲನ್ನು ತಂದು ಆ ಮೂರೂ ಕೂದಲನ್ನು ಗಂಟು ಹಾಕಿ ಬಿಳಿ ಬಟ್ಟೆಯನ್ನು ಅರಿಶಿನ ಮಾಡಿ, ಅರಿಶಿನ ಬಟ್ಟೆಯಲ್ಲಿ ಈ ಕೂದಲನ್ನು ಇಡಬೇಕು. ಇದರೊಟ್ಟಿಗೆ ಸ್ವಲ್ಪ ತುಳಸಿ ಹಾಗೂ ಬಿಳಿ ಎಕ್ಕೆಯ ಹೂವು ಇಷ್ಟನ್ನು ಸೇರಿಸಿಟ್ಟು ತಪ್ಪದೆ 9 ದಿನ ಪೂಜೆ ಮಾಡಿ. 9 ದಿನ ಪೂಜೆ ಮಾಡಬೇಕಾದರೆ ಸುರಕ್ಷಾ ಈ 9 ದಿನದವರೆಗೂ ನಿಮಗಾಗತಕ್ಕಂತಹ ಆಗು ಹೋಗು, ಸುಖ ದುಃಖ, ನೋವು ನಲಿವು ಪ್ರತಿಯೊಂದನ್ನು ಸಹ ಗಮನದಲ್ಲಿಟ್ಕೊಳ್ಳಿ. 9 ದಿನ ಪೂಜೆ ಆದಮೇಲೆ ಏನು ಮಾಡಬೇಕು ಅಂತ ವಿಚಾರ ಬರುತ್ತೆ. ಹೌದು, ಇದನ್ನು ಏನು ಮಾಡ್ತೀರಾ ಅಂತಂದರೆ, ಒಂದು ಚಿನ್ನದ ಉಂಗುರದಲ್ಲಿ ಈ ಮೂರೂ ಪ್ರಾಣಿಯ ಕೂದಲನ್ನು ನಿಮ್ಮ ಚಿನ್ನದ ಉಂಗುರದಲ್ಲಿ ಹಾಕಿಸಿ, ಅಥವಾ ನೀವು ಪೂಜೆ ಮಾಡಿರ್ತಕ್ಕಂಥ ಆ ಕೂದಲುಗಳನ್ನು ತಂದು ಕೊಡಿ. ಬಾಲದ ಕೂದಲನ್ನು ಚಿನ್ನದ ಉಂಗುರದಲ್ಲಿ ಹಾಕಿಸ್ಲಿಕ್ಕೆ ನಮಗೆ ಅನುಕೂಲ ಇಲ್ಲ ಅನ್ನತಕ್ಕಂಥವರು ನಮ್ಮ ಬಳಿ ತೆಗೆದುಕೊಂಡು ಬನ್ನಿ. ನಾನು ಅದನ್ನು ಯಂತ್ರದಲ್ಲಿ ಸಿದ್ಧಿ ಮಾಡಿಕೊಡ್ತೇನೆ. ಶಾಶ್ವತವಾಗಿ ಕೊರಳಲ್ಲಿ ಹಾಕೊಳ್ಳಿ ಅಥವಾ ಸೊಂಟದಲ್ಲಿ ಕಟ್ಟಿ ನೋಡಿ ಅದರ ಮಹತ್ವ. ಧನವಶ,
ಜನವಶ, ಶತ್ರುನಾಶ ಆಗ್ತಾರೆ. ನಿಮ್ಮ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ದಿನೇ 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 ಸಮೃದ್ಧಿಯಾಗಿ, ಲಕ್ಷ್ಮೀ ಪ್ರಾಪ್ತಿಯಾಗಿ, ಸಕಲ ಸಂಕಷ್ಟ ದುರಿತ ವ್ಯಾಧಿ ಕಂಟಕಾದಿಗಳಿಂದ ದೂರ ಆಗಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಕಾಣ್ತೀರ. ಹೊಸದಾದಂತಹ ಒಂದು ಜೀವನವನ್ನು ಪ್ರಾರಂಭಿಸ್ತೀರ. ಇಷ್ಟು ದಿನ ಕಳೆದಿರತಕ್ಕಂತಹ ದರಿದ್ರದ ಜೀವನವನ್ನು ಮರೆತು ಬಹಳ ಪ್ರಬಲತೆಯಾಗಿ ಜೀವಿಸ್ತೀರ. ಮತ್ತೊಂದು, ನಿಮ್ಮನ್ನು ಕಣ್ಣಲ್ಲಿ ಹಿಡ್ಕೊಂಡು ನರಳಿಸಿ ನೊಂದು ಹೀನಾಯವಾಗಿ ನೋಡತಕ್ಕಂಥ ಶತ್ರುಗಳಾಗಲಿ, ಬಂಧುಗಳಾಗಲಿ, ಸ್ನೇಹಿತರಾಗಲಿ ನಿಮ್ಮ ಕಾಲ್ಧೂಳಿಗೆ ಸಮವಾಗ್ತಾರೆ. ನೀವು ಆ ಮಟ್ಟಕ್ಕೆ ಬೆಳೆದು ನಿಲ್ತಾರೆ ಎಂಬತಕ್ಕಂಥದ್ದು ಸತ್ಯಾಂಶ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಇದನ್ನು ಪಾಲನೆ ಮಾಡ್ತಾಯಿದ್ರು. ಈ ಪಾಲನೆ ಬಂದದ್ದೆಲ್ಲಿಂದ? ಋಷಿ ಮಹಾಮನಿಗಳಿಂದ. ಹಾಗೆ ಇದರ ಮೂಲ ಹುಡುಕ್ತಾ ಹೋದರೆ ಬಹಳ ದೊಡ್ಡದಿದೆ. ಬಟ್ ಈಗಿನ ಜನ್ರೇಷನ್ಸಲ್ಲಿ ಯಾರೂ ಗಮನಿಸ್ತಾ ಇಲ್ಲ. ದಯಮಾಡಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಒಂದೇ, ಈ ಪ್ರಾಣಿಯ ಬಾಲದಲ್ಲಿರತಕ್ಕಂತಹ ಕೂದಲನ್ನು ತಂದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಕೆಟ್ಟದ್ದು ಮಾಡ್ತಾ ಇಲ್ಲ ನೀವು. ನಿಮ್ಮಲ್ಲಿ ಇರುವಂತಹ ಸಾತ್ವಿಕ ಗುಣಲಕ್ಷಣಗಳನ್ನು ನೀವು ದೈವರೂಪಕ್ಕೆ ತಂದು ಪರಿವರ್ತನೆ ತಗೊಳ್ತಾ ಇದ್ದೀರಿ. ದಯಮಾಡಿ ಮಾಡಿ. ಇದರಿಂದ ಒಳ್ಳೆಯ ಪ್ರತಿಫಲ ಸಿಗುತ್ತೆ ರೀ. ದರಿದ್ರ ಜೀವನ ಎಷ್ಟು ದಿನ ಅಂಥೇಳಿ ಅನುಭವಿಸ್ತೀರಾ? ಬೇಡ. ಒಂದಷ್ಟು ಪರಿವರ್ತನೆ ಆಗಿ, ಚೈತನ್ಯ ಆಗಿ. ಇವೆಲ್ಲ ಸರಳ ಪರಿಹಾರಗಳು ಏನಕ್ಕೆ ಕೊಡ್ತಾ ಇದ್ದೀನಿ ಗೊತ್ತಾ ನಿಮಗೆ? ನಿಮ್ಮ ಕೈಯಲ್ಲಿ ಪೂಜೆ ಪುರಸ್ಕಾರ ಮಾಡಿಸ್ಲಿಕ್ಕೆ ಆಗದೇ ಇರಬಹುದು. ಎಲ್ಲರಿಗೂ ಅಂತ ನಾನು ಹೇಳಲ್ಲ. ಕೆಲವರು ಸ್ಥಿತಿವಂತರು ಇದ್ದಾರೆ, ಕೆಲವರು ಗತಿವಂತರು ಇದ್ದಾರೆ. ಅನುಕೂಲ ಇಲ್ಲದೆ ಇರತಕ್ಕಂಥವ್ರಿಗೆ ಅನುಕೂಲವಾಗಲಿ ಎಂಬತಕ್ಕಂಥ ಒಂದು ಭಾವನೆಯಲ್ಲಿ ನಾವು ಈ ಸಣ್ಣ ಪುಟ್ಟ ವಿಷಯಗಳನ್ನು ಜನರಿಗೆ ತಿಳಿಸ್ತಾ ಇದ್ದೇವೆ. ದಯಮಾಡಿ ಇದನ್ನು ತಪ್ಪದೆ ನೀವುಗಳು ಮಾಡಿ. ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ನೋಡಿ, ಚಿನ್ನದ ಉಂಗುರದಲ್ಲಿ ಹಾಕುವಂಥವ್ರು ಚಿನ್ನದ ಉಂಗುರದಲ್ಲಿ ಹಾಕಿ, ನಮ್ಮ ಕೈಲಾಗಲ್ಲ ಎಂಬತಕ್ಕಂಥವ್ರು ಬೆಳ್ಳಿಯ ಯಂತ್ರದಲ್ಲಿ ಸಿದ್ಧಿ ಮಾಡಿ ದಿಗ್ಬಂಧನ ಮಾಡಿಕೊಡ್ತೇವೆ. ಖಂಡಿತ ಧರಿಸಿ. ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲಿದೆ. ಹಾಗೆ ಈ ಕಂಟೆಂಟ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಲವು ಜನ ಕಳಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪೂಜೆ ವಿಧಾನ ತಪ್ಪದೆ ಮಾಡಿ. ಹಾಗೆ ನಾವು ಈ ಮಾಘ ಮಾಸದಲ್ಲಿ ಒಂದು ಬಲಿಷ್ಠವಾಗಿರತಕ್ಕಂತಹ ಚಂಡಿ ಹೋಮವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ನಿರ್ಧಾರದಲ್ಲಿದ್ದೇವೆ. ಇಲ್ಲಿವರೆಗೂ ನಮ್ಮಲ್ಲಿ ಬಂದು ಹೋಗಿರುವಂಥ ಬಹಳಷ್ಟು ಜನಗಳು, ಅಥವಾ ಈ ಎಪಿಸೋಡ್ಸ್ಗಳನ್ನ ಡೈಲಿ ಫಾಲೋಅಪ್ ಮಾಡ್ತಿರ್ತಕ್ಕಂಥವ್ರು, ಅಥವಾ ಭೇಟಿ ಆಗದೇ ದೂರದಲ್ಲಿ ಉಳ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ದಿನ ಸಮಯವನ್ನು ನಿಗದಿಪಡಿಸ್ತೇವೆ. ದಯಮಾಡಿ ಆ ಜಾಗಕ್ಕೆ ಬರಬೇಕು. ಬಂದು ನೀವುಗಳು ನಿಮ್ಮ ಹೆಸರನ್ನು ಬರೆಸಿ ಹೋಗಬೇಕು. ನಿಮ್ಮ ಮೊಬೈಲ್ ನಂಬರು, ಹೆಸರು, ನಿಮ್ಮ ಸಮಸ್ಯೆಗಳನ್ನು ಕೊಟ್ಟರೆ ನಾವು ಅದಕ್ಕೆ ಅನುಗುಣವಾಗಿ ಶತಚಂಡಿ ಹೋಮವನ್ನು ಇಟ್ಟಿದ್ದೇವೆ. ಆ ಹೋಮಕ್ಕೆ ಪ್ರಧಾನವಾಗಿ ನಿಮ್ಮಗಳನ್ನು ಕೂರಿಸ್ತೇವೆ. ನೀವೇ ಕೂರಬೇಕು, ನೀವೇ ಪೂಜಿಸಬೇಕು. ನೀವೇ ಪೂರ್ಣಾಹುತಿಗೆ ನಿಮ್ಮ ಸಂಕಲ್ಪವನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಬಂದು ಆ ಅಗ್ನಿಯಲ್ಲಿ ನಿಮ್ಮ ಪೂರ್ಣಾಹುತಿಯನ್ನು ಹಾಕಬೇಕು. ಆ ದಿನ ಬಹಳ ವಿಶೇಷವಾಗಿರತಕ್ಕಂಥ ಪರಿವರ್ತನೆ, ಪರಿಹಾರದ ಬಗ್ಗೆ ಮಾತಾಡ್ತೇವೆ. ದಯಮಾಡಿ ತಪ್ಪದೆ ಬನ್ನಿ. ಬರುವವರು ಮುಂಚಿತವಾಗಿ ನಿಮ್ಮ ಹೆಸರು, ಮೊಬೈಲ್ ನಂಬರನ್ನು ನೋಂದಾಯಿಸ್ಕೊಳ್ಳೋದನ್ನು ಮರಿಬೇಡಿ. ಎಷ್ಟು ಜನ ಬರ್ತೀರಾ ಎಂಬತಕ್ಕಂಥದ್ದು ಕಮೆಂಟ್ಸ್ ಬಾಕ್ಸಲ್ಲಿ ನೋಡ್ತೀನಿ ನಾನು. ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.